ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕನ್ನಡದ ಖ್ಯಾತ ನಟ ದಿಗಂತ್ ಇತ್ತೀಚೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಚಿತ್ರರಂಗದ ಸದ್ಯದ ಸ್ಥಿತಿಗತಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಕಳೆದ 2 ದಶಕಗಳಿಂದ ಸಕ್ರಿಯ ಆಗಿರುವ ಅವರಿಗೆ ಇತ್ತೀಚಿನ 6 ತಿಂಗಳಲ್ಲಿ ಅನಿರೀಕ್ಷಿತ ಸವಾಲುಗಳು ಎದುರಾಗಿವೆ. ಬಾಡಿಗೆ ಹಣವೇ ಜೀವನಕ್ಕೆ ಆಧಾರ. ವರ್ಷಕ್ಕೆ 3-4 ಸಿನಿಮಾಗಳನ್ನು ಮಾಡುತ್ತಾ ಸದಾ ಬ್ಯುಸಿಯಾಗಿದ್ದ ದಿಗಂತ್ ಅವರಿಗೆ ಇತ್ತೀಚೆಗೆ ಒಪ್ಪಿಕೊಂಡಿದ್ದ 2 ಸಿನಿಮಾಗಳು ಸೆಟ್ಟೇರದೆ ಆರ್ಥಿಕ ಸಂಕಷ್ಟ ತಂದೊಡ್ಡಿವೆ. ನಂದಿ ಬೆಟ್ಟದ ಬಳಿ ಇರುವ ನನ್ನ ಮನೆಯನ್ನು ಬಾಡಿಗೆಗೆ ನೀಡಿದ್ದು, ಸದ್ಯ ಅದರಿಂದ ಬರುವ ಆದಾಯದ ಮೇಲೆ ಜೀವನ ನಡೆಸುತ್ತಿದ್ದೇವೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿನಿಮಾಗಳು ವಿಳಂಬವಾದಾಗ ಬೇರೆ ಕೆಲಸ ಮಾಡಬೇಕು ಎಂಬ ಆಲೋಚನೆ ಬಂದಿತ್ತು. ಅನಿವಾರ್ಯವಾದರೆ ತೀರ್ಥಹಳ್ಳಿಗೆ ಹೋಗಿ ತೋಟದ ಕೆಲಸ ಮಾಡೋಣ ಎಂದುಕೊಂಡಿದ್ದಾಗಿ ತಿಳಿಸಿದ್ದಾರೆ. ಸದ್ಯ ರುದ್ರಕಾಲ ಎಂಬ ಹೊಸ ಚಿತ್ರ ಅವರಿಗೆ ಆಸರೆಯಾಗಿದೆ. ಕನ್ನಡದಲ್ಲಿ ಬಂಡವಾಳ ಹೂಡಲು ನಿರ್ಮಾಪಕರು ಹಿಂದೇಟು ಹಾಕುತ್ತಿದ್ದಾರೆ ಮತ್ತು ಟಿವಿ ಹಕ್ಕುಗಳ ಮಾರಾಟ ಕಷ್ಟವಾಗಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ವೆಬ್ ಸೀರೀಸ್ ಹಾಗೂ ತೆಲುಗು ಚಿತ್ರರಂಗದತ್ತ ದಿಗಂತ್ ಗಮನ ಹರಿಸುತ್ತಿದ್ದಾರೆ.